ಭಗವದ್ಗೀತೆ ಅಧ್ಯಾಯ 6 ಧ್ಯಾನ ಯೋಗ ಶ್ಲೋಕ 19. ಯದಾ ದೀಪೋ ನಿವತಸ್ತೋ ನೆಂಕತೆ ಸೋಪಮಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಅನುವಾದ: ಗಾಳಿ ಬೀಸದ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುವುದೋ ಹಾಗೆಯೇ ಮನಸ್ಸನ್ನು ನಿಯಂತ್ರಿಸಿರುವ ಆಧ್ಯಾತ್ಮವಾದಿಯು ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲನಾಗಿ ಇರುತ್ತಾನೆ. ಭಾವಾರ್ಥ: ಯಾರು ಸದಾ ಆಧ್ಯಾತ್ಮಿಕತೆಯಲ್ಲಿ ಮಗ್ನನಾಗಿದ್ದು ತಾನು ಆರಾಧಿಸುವಂತಹ ಭಗವಂತನ ನಿರಂತರ ನಿಶ್ಚಲ ಧ್ಯಾನದಲ್ಲಿ ನಿಜವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವವನು, ಅಂಥವನು ತನ್ಮಯನಾಗಿ ಗಾಳಿ ಬೀಸದಂತಹ ಸ್ಥಳದಲ್ಲಿ ಅಲುಗಾಡದಂತಹ ದೀಪದಂತೆ ಇರುತ್ತಾನೆ. ಶ್ಲೋಕ 20, 21, 22, 23. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಸುಖಮಾತ್ಯಂತಿಕ್ತಂ ಯತ್ತದ್ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜಿತಂ. ಅನುವಾದ: ಸಮಾಧಿ ಎಂದು ಕರೆಯುವ ಪರಿಪೂರ್ಣತೆಯ ಹಂತದಲ್ಲಿ ಮನಸ್ಸು ಯೋಗಾಭ್ಯಾಸದಿಂದ ಇಹಲೋಕದ ಮಾನಸಿಕ ಚಟುವಟಿಕೆಗಳಲ್ಲಿ ತೊಡಗದಂತಹ ನಿರ್ಬಂಧದಲ್ಲಿ ಇರುತ್ತದೆ. ಈ ಪರಿಪೂರ್ಣತೆಯ ಲಕ್ಷಣವೆಂದರೆ ಶುದ್ಧ ಮನಸ್ಸಿನಿಂದ ಆತ್ಮವನ್ನು ಕಾಣುವ ಶಕ್ತಿ ಮತ್ತು ಆತ್ಮನಲ್ಲಿ ಆಸ್ವಾದಿಸಿ ಸಂತೋಷ ಪಡುವಂತಹ ಶಕ್ತಿ. ಈ ಆನಂದ ಸ್ಥಿತಿಯಲ್ಲಿ ಮನುಷ್ಯನು ದಿವ್ಯ ಇಂದ್ರಿಯಗಳ ಮೂಲಕ ಸಾಧಿಸಿದ ಅಮಿತ ಅಲೌಕಿಕ ಸುಖದಲ್ಲಿ ನೆಲೆಯಾಗಿರುತ್ತಾನೆ. ಹೀಗೆ ನೆಲೆಯನ್ನು ಪಡೆದವನು ಸತ್ಯವನ್ನು ಬಿಡುವುದೇ ಇಲ್ಲ. ಇದನ್ನು ಪಡೆದ ನಂತರ ಇದಕ್ಕಿಂತ ಹೆಚ್ಚಿನ ಗಳಿಕೆ ಯಾವುದೂ ಇಲ್ಲ ಎಂದು ಯೋಚಿಸುತ್ತಾನೆ. ಇಂತಹ ಸ್ಥಾನದಲ್ಲಿ ನಿಂತವನು ಅತ್ಯಂತ ತೀವ್ರವಾದ ಕಷ್ಟಗಳಲ್ಲಿಯೂ ವಿಚಲಿತನಾಗುವುದಿಲ್ಲ. ಐಹಿಕ ಸಂಪರ್ಕದಿಂದಾಗುವಂತಹ ಎಲ್ಲ ದುಃಖಗಳಿಂದ ವಾಸ್ತವವಾದ ಸ್ವಾತಂತ್ರ್ಯವೆಂದರೆ ಇದೇ. ಇದರ ಭಾವಾರ್ಥ: ಯೋಗಾಭ್ಯಾಸದಿಂದ ಮನುಷ್ಯನು ಕ್ರಮೇಣ ಐಹಿಕ ಪರಿಕಲ್ಪನೆಗಳಿಂದ ದೂರಾಗುತ್ತಾನೆ. ಯೋಗ ತತ್ವದ ಮುಖ್ಯ ಲಕ್ಷಣವೇ ಇದು. ಇದಾದ ನಂತರ ಮನುಷ್ಯನು ಸಮಾಧಿ ಸ್ಥಿತಿಗೆ ಏರುತ್ತಾನೆ. ಅಂದರೆ ಅಲೌಕಿಕ ಮನಸ್ಸು ಮತ್ತು ಬುದ್ಧಿಶಕ್ತಿಗಳಿಂದ ಯೋಗಿಯು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಅಂತ ಅರ್ಥ. ಇದರಲ್ಲಿ ಆತ್ಮವನ್ನು ಪರಮಾತ್ಮನೊಂದಿಗೆ ಒಂದಾಗಿ ಕಾಣುವ ಸಂದೇಹಗಳಿರುವುದಿಲ್ಲ. ಯೋಗಾಭ್ಯಾಸಕ್ಕೆ ಬಹುಮಟ್ಟಿಗೆ ಪತಂಜಲಿ ಪದ್ಧತಿಯ ತತ್ವಗಳೇ ಆಧಾರ. ಅಧಿಕಾರವಿಲ್ಲದ ಕೆಲವರು ಭಾಷ್ಯಕಾರರು ವ್ಯಕ್ತಿಗತ ಆತ್ಮವನ್ನು ಪರಮಾತ್ಮನೊಂದಿಗೆ ಗುರುತಿಸಲು ಪ್ರಯತ್ನಿಸುತ್ತಾರೆ. ಅದ್ವೈತಿಗಳು ಇದೇ ಮುಕ್ತಿ ಎಂದು ಭಾವಿಸುತ್ತಾರೆ. ಅವರಿಗೆ ಪತಂಜಲಿ ಯೋಗ ಪದ್ಧತಿಯ ನಿಜವಾದ ಉದ್ದೇಶವು ಅರ್ಥವಾಗುವುದಿಲ್ಲ. ಪತಂಜಲಿ ಪದ್ಧತಿಯು ದಿವ್ಯಾನಂದವನ್ನು ಒಪ್ಪುತ್ತದೆ, ಆದರೆ ಅದ್ವೈತ ಸಿದ್ಧಾಂತಕ್ಕೆ ಭಂಗ ಬರುವುದೆಂಬ ಭಯದಿಂದ ಅದ್ವೈತಿಗಳು ಈ ದಿವ್ಯ ಆನಂದವನ್ನು ಒಪ್ಪುವುದಿಲ್ಲ. ಅದ್ವೈತಿಯು ಜ್ಞಾನ ಮತ್ತು ಜ್ಞಾನಿಯ ಭಿನ್ನತೆಯನ್ನು ಒಪ್ಪುವುದಿಲ್ಲ, ಆದರೆ ಈ ಶ್ಲೋಕದಲ್ಲಿ ಅಲೌಕಿಕ ಇಂದ್ರಿಯಗಳ ಮೂಲಕ ಸಾಧಿಸಿದಂತಹ ದಿವ್ಯಾನಂದವನ್ನು ಒಪ್ಪಿಕೊಂಡಿದೆ. ಯೋಗ ಪದ್ಧತಿಯ ಪ್ರಸಿದ್ಧ ಪ್ರತಿಪಾದಕರಾದಂತಹ ಪತಂಜಲಿ ಮುನಿಗಳು ಇದನ್ನು ಸಮರ್ಥಿಸಿದ್ದಾರೆ. ಈ ಮಹರ್ಷಿಗಳು ತಮ್ಮ ಯೋಗ ಸೂತ್ರಗಳಲ್ಲಿ ಹೀಗೆ ಹೇಳಿದ್ದಾರೆ: ಪುರುಷಾರ್ಥ ಶೂನ್ಯಾನಾಂ ಗುಣಾನಾಂ ಪ್ರತಿಪ್ರಸವ ಕೈವಲ್ಯಂ ಸ್ವರೂಪ ಪ್ರತಿಷ್ಠಾವ ಚಿತಿಶಕ್ತಿ ರೀತಿ. ಈ ಚಿತಿಶಕ್ತಿ ಅಥವಾ ಅಂತರಂಗ ಶಕ್ತಿ ಆಧ್ಯಾತ್ಮಿಕವಾದದ್ದು. ಪುರುಷಾರ್ಥ ಎಂದರೆ ಐಹಿಕ ಧಾರ್ಮಿಕತೆ, ಆರ್ಥಿಕ ಬೆಳವಣಿಗೆ, ಇಂದ್ರಿಯಗಳ ತೃಪ್ತಿ ಮತ್ತು ಕಡೆಯಲ್ಲಿ ಪರಮೋನ್ನತನೊಂದಿಗೆ ಒಂದಾಗುವಂತಹ ಪ್ರಯತ್ನ. ಈ ಪರಮೋನ್ನತನೊಂದಿಗೆ ಒಂದಾಗುವುದನ್ನು ಅದ್ವೈತಿಗಳು ಕೈವಲ್ಯ ಎಂದು ಕರೆಯುತ್ತಾರೆ. ಆದರೆ ಪತಂಜಲಿಗಳ ಪ್ರಕಾರ ಕೈವಲ್ಯವು ಒಳಗಿನ ಅಥವಾ ಅಂತರಂಗ ಶಕ್ತಿ. ಇದರಿಂದ ಜೀವಿಯು ತನ್ನ ಸಹಜ ಸ್ವರೂಪದ ಅರಿವನ್ನು ಪಡೆಯುತ್ತಾನೆ. ಚೈತನ್ಯ ಮಹಾಪ್ರಭುಗಳ ಮಾತುಗಳಲ್ಲಿ ಹೇಳುವುದಾದರೆ ಈ ಪರಿಸ್ಥಿತಿಯನ್ನು ಚೇತೋ ದರ್ಪಣ ಮಾರ್ಜಾನಂ ಅಥವಾ ಧೂಳಿ ಹಿಡಿದ ಮನಸ್ಸಿನ ಕನ್ನಡಿಯನ್ನು ಸ್ವಚ್ಛಗೊಳಿಸುವಿಕೆ ಎಂದು ಕರೆಯುತ್ತಾರೆ. ಈ ಸ್ವಚ್ಛಗೊಳಿಸುವಿಕೆಯು ವಾಸ್ತವವಾಗಿ ಮುಕ್ತಿಯೇ ಅಥವಾ ಭವಮಹಾದಾವಾಗ್ನಿ ನಿರ್ವಾಪಣಂ. ನಿರ್ವಾಣ ಸಿದ್ಧಾಂತವು
ಇದು ಪೂರ್ವಭಾವಿಯೇ. ಈ ತತ್ವಕ್ಕೆ ಸಂವಾದಿ. ಭಾಗವತದಲ್ಲಿ ಇದನ್ನು ಸ್ವರೂಪೇಣ ವ್ಯವಸ್ಥಿತ ಎಂದು ಕರೆಯಲಾಗುತ್ತದೆ. ಭಗವದ್ಗೀತೆಯು ಈ ಶ್ಲೋಕದಲ್ಲಿ ಈ ಸ್ಥಿತಿಯನ್ನು ದೃಢಗೊಳಿಸುತ್ತದೆ. ನಿರ್ವಾಣ ಅಥವಾ ಐಹಿಕ ಅಂತ್ಯದ ನಂತರ ಆಧ್ಯಾತ್ಮಿಕ ಕಾರ್ಯಗಳು ಅಥವಾ ಭಗವಂತನ ಸೇವೆಯು ಪ್ರಕಟವಾಗುವುದು. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಭಾಗವತದ ಮಾತುಗಳಲ್ಲಿ ಸ್ವರೂಪೇಣ ವ್ಯವಸ್ಥಿತಿ, ಇದು ಜೀವಿಯ ನಿಜವಾದ ಬದುಕು. ಐಹಿಕ ಸೋಂಕಿನಿಂದ ಮಲಿನಗೊಂಡಂತಹ ಆಧ್ಯಾತ್ಮಿಕ ಬದುಕಿನ ಸ್ಥಿತಿಯೇ ಮಾಯೆ. ಈ ಐಹಿಕ ಸೋಂಕಿನಿಂದ ಬಿಡುಗಡೆ ಎಂದರೆ ಜೀವಿಯ ಮೂಲ ನಿರಂತರ ಸ್ಥಿತಿಯ ವಿನಾಶ ಎಂದು ಅರ್ಥವಲ್ಲ. ಪತಂಜಲಿ ಮುನಿ ಕೈವಲ್ಯಂ ಸ್ವರೂಪ ಪ್ರತಿಷ್ಠಾವ ಚಿತಿಶಕ್ತಿ ರೀತಿ ಎನ್ನುವ ಮಾತುಗಳಲ್ಲಿ ಇದನ್ನು ಒಪ್ಪಿದ್ದಾರೆ. ಈ ಚಿತಿಶಕ್ತಿಯು ಅಥವಾ ಅಲೌಕಿಕ ಆನಂದವು ನಿಜವಾದ ಬದುಕು. ಇದನ್ನು ವೇದಾಂತ ಸೂತ್ರದಲ್ಲಿ ಆನಂದಮಯೋಭ್ಯಾಸಾತ್ ಎನ್ನುವ ಮಾತುಗಳಲ್ಲಿ ದೃಢಪಡಿಸಲಾಗಿದೆ. ಈ ಸಹಜವಾದ ದಿವ್ಯಾನಂದವು ಯೋಗದ ಅಂತಿಮ ಗುರಿ. ಭಕ್ತಿಯೋಗದ ಅನುಷ್ಠಾನದಿಂದ ಇದನ್ನು ಸುಲಭವಾಗಿ ಸಾಧಿಸಬಹುದು. ಭಗವದ್ಗೀತೆಯ 7ನೆಯ ಅಧ್ಯಾಯದಲ್ಲಿ ಭಕ್ತಿಯೋಗವನ್ನು ಸ್ಪಷ್ಟವಾಗಿ ವಿವರಿಸಲಾಗುತ್ತದೆ. ಈ ಅಧ್ಯಾಯದಲ್ಲಿ ವಿವರಿಸಿರುವಂತೆ ಯೋಗ ಪದ್ಧತಿಯು ಹೇಳುವ ಸಮಾಧಿಯಲ್ಲಿ 2 ಬಗೆಗಳು: ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿ. ತತ್ವಜ್ಞಾನದ ವಿವಿಧ ಸಂಶೋಧನೆಗಳಲ್ಲಿ ಮನುಷ್ಯನು ಆಧ್ಯಾತ್ಮಿಕ ಸ್ಥಾನದಲ್ಲಿ ನೆಲೆಗೊಂಡಾಗ ಆತನು ಸಂಪ್ರಜ್ಞಾತ ಸಮಾಧಿಯನ್ನು ಸಾಧಿಸಿದ್ದಾನೆ ಎಂದು ಹೇಳುತ್ತಾರೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಐಹಿಕ ಸಂತೋಷದೊಂದಿಗೆ ಸಂಬಂಧವೇ ಇರುವುದಿಲ್ಲ, ಏಕೆಂದರೆ ಮನುಷ್ಯನು ಆಗ ಇಂದ್ರಿಯಗಳ ಮೂಲವಾದ ಎಲ್ಲ ಸುಖವನ್ನು ಮೀರಿರುತ್ತಾನೆ. ಯೋಗಿಯಾದವನು ಒಮ್ಮೆ ಆ ಆಧ್ಯಾತ್ಮಿಕ ಸ್ಥಾನದಲ್ಲಿ ನೆಲೆಗೊಂಡನೆಂದರೆ ಎಂದಿಗೂ ಅದರಿಂದ ವಿಚಲಿತನಾಗುವುದಿಲ್ಲ. ಯೋಗಿಯು ಆ ಸ್ಥಾನವನ್ನು ತಲುಪುವವರೆಗೂ ಯಶಸ್ವಿಯಾಗುವುದಿಲ್ಲ. ಇವತ್ತು ಯೋಗಾಭ್ಯಾಸವೆಂದು ಕರೆಸಿಕೊಳ್ಳುವಂಥ ಅಭ್ಯಾಸದಲ್ಲಿ ಹಲವು ಇಂದ್ರಿಯ ಸುಖಗಳು ಸೇರಿವೆ. ಅದು ವಿರುದ್ಧವಾದದ್ದು. ಕಾಮ ಮತ್ತು ಮದ್ಯಪಾನಗಳಲ್ಲಿ ನಿರತನಾದಂಥ ಯೋಗಿ ಬರೀ ಪರಿಹಾಸ್ಯವಷ್ಟೇ. ಯೋಗ ಸಾಧನೆಯಲ್ಲಿ ಸಿದ್ಧಿಗಳಿಂದ ಆಕರ್ಷಿತವಾಗುವಂತಹ ಯೋಗಿಗಳು ಸಹ ಪರಿಪೂರ್ಣ ಸ್ಥಿತಿಗೆ ತಲುಪುವುದಿಲ್ಲ. ಯೋಗದ ಉಪೋತ್ಪನ್ನಗಳಿಂದ ಯೋಗಿಗಳು ಆಕರ್ಷಿತರಾದರೆ ಈ ಶ್ಲೋಕದಲ್ಲಿ ಹೇಳಿರುವಂತೆ ಅವರು ಪರಿಪೂರ್ಣತೆಯ ಹಂತವನ್ನು ಮುಟ್ಟಲು ಸಾಧ್ಯವಿಲ್ಲ. ಕಸರತ್ತಿನ ಸಾಹಸಗಳ ಅಥವಾ ಸಿದ್ಧಿಗಳ ಪ್ರದರ್ಶನದಲ್ಲಿ ನಿರತರಾಗುವ ವ್ಯಕ್ತಿಗಳು ಹಾಗೆ ಮಾಡಿದರೆ ಯೋಗದ ಉದ್ದೇಶವೇ ನಷ್ಟ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಈ ಯುಗದಲ್ಲಿ ಅತ್ಯುತ್ತಮ ಯೋಗಾಭ್ಯಾಸ ಎಂದರೆ ಕೃಷ್ಣ ಪ್ರಜ್ಞೆ. ಇದು ಆಶಾಭಂಗ ಉಂಟು ಮಾಡುವುದಿಲ್ಲ. ಕೃಷ್ಣ ಪ್ರಜ್ಞೆ ಇರುವವನಿಗೆ ತನ್ನ ಕಾರ್ಯದಲ್ಲಿಯೇ ಎಷ್ಟು ಸುಖ ಎಂದರೆ ಆತನು ಬೇರೆ ಯಾವ ಸುಖವನ್ನು ಸಹ ಬಯಸುವುದಿಲ್ಲ. ಹಠಯೋಗ, ಧ್ಯಾನಯೋಗ ಮತ್ತು ಜ್ಞಾನ ಯೋಗಗಳನ್ನು ಅನುಷ್ಠಾನ ಮಾಡಲು ಈ ವಂಚನೆಯ ಕಾಲದಲ್ಲಂತೂ ಹಲವಾರು ಅಡ್ಡಿಗಳು ಕಂಡುಬರುತ್ತವೆ. ಆದರೆ ಕರ್ಮಯೋಗ ಅಥವಾ ಭಕ್ತಿಯೋಗವನ್ನು ಆಚರಿಸುವವರಲ್ಲಿ ಇಂತಹ ಸಮಸ್ಯೆಗಳು ಬರಲು ಸಾಧ್ಯವಿಲ್ಲ. ಐಹಿಕ ದೇಹವು ಇರುವವರೆಗೂ ಆಹಾರ, ನಿದ್ರೆ, ರಕ್ಷಣೆ ಮತ್ತು ಮೈಥುನ ಇಂತಹ ಅದರ ಬೇಡಿಕೆಗಳನ್ನು ಮನುಷ್ಯನು ಪೂರೈಸಲೇಬೇಕು. ಆದರೆ ಪರಿಶುದ್ಧ ಭಕ್ತಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವವನು ದೇಹದ ಅಗತ್ಯಗಳನ್ನು ಪೂರೈಸುವಾಗ ಇಂದ್ರಿಯಗಳನ್ನು ಉದ್ರೇಕಗೊಳಿಸುವುದಿಲ್ಲ. ದುಬಾರಿ ವ್ಯವಹಾರದ ಸದ್ಬಳಕೆ ಮಾಡಿ ಆತನು ಬದುಕಿನ ಕನಿಷ್ಠ ಅಗತ್ಯಗಳನ್ನು ಸ್ವೀಕರಿಸುತ್ತಾನೆ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಅಲೌಕಿಕ ಆನಂದವನ್ನು ಅನುಭವಿಸುತ್ತಾನೆ. ಅಪಘಾತಗಳು, ರೋಗ, ಕೊರತೆ, ಬಹು ಹತ್ತಿರದ ಬಂಧುವಿನ ಸಾವು ಮುಂತಾದಂತಹ ಆಗು ಹೋಗುಗಳಿಗೆ ಆತನು ಲಕ್ಷ್ಯವನ್ನೇ ಕೊಡುವುದಿಲ್ಲ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಕ್ತಿಯೋಗದಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂತಹ ಬಗೆಗೆ ಅವನು ಸದಾ ಎಚ್ಚರದಿಂದ ಇರುತ್ತಾನೆ. ಆಕಸ್ಮಿಕಗಳು ಅವನ ಮನಸ್ಸನ್ನು ತನ್ನ ಕರ್ತವ್ಯದಿಂದ ಬೇರೆ ಕಡೆಗೆ ತಿರುಗಿಸಲಾರವು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಆಗಮ ಪಾಯಿನೋ ನಿತ್ಯ ಸ್ಥಾಂಸ್ತಿ ತಿಕ್ಷಸ್ವ ಭಾರತ. ಇಂತಹ ಪ್ರಾಸಂಗಿಕ ಆಗು ಹೋಗುಗಳನ್ನು ಅವನು ಸಹಿಸಿಕೊಳ್ಳುತ್ತಾನೆ, ಏಕೆಂದರೆ ಇವೆಲ್ಲ ಬರುತ್ತವೆ ಮತ್ತೆ ಹೋಗುತ್ತವೆ, ಆದರೆ ತನ್ನ ಕರ್ತವ್ಯಗಳ ಮೇಲೆ ಪ್ರಭಾವ ಬೀರುವುದಿಲ್ಲ ಎಂದು ಅವನಿಗೆ ಗೊತ್ತು. ಈ ರೀತಿಯಲ್ಲಿ ಆತನು ಯೋಗಾಭ್ಯಾಸದಲ್ಲಿ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ.